ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಸ್ಕ್ವೇರ್ಸ್ ಮತ್ತು ಸ್ಕ್ವೇರ್ ರೂಟ್ಸ್ನ ನೋಡಿದ್ವಿ. ಇವತ್ತು ನಾವು ಕ್ಯೂಬ್ಸ್ ಮತ್ತು ಕ್ಯೂಬ್ ರೂಟ್ಸ್ನ ನೋಡೋಣ. ಕ್ಯೂಬ್ಸ್ ಅಂತಂದರೆ ಏನಪ್ಪ ಅಂದರೆ ಕ್ಯೂಬ್ ಆಫ್ ಎ ನಂಬರ್ ಗಿವನ್ ಎಕ್ಸ್. ಅಂದರೆ ಒಂದು ನಂಬರ್ ಎಕ್ಸಿಗೆ ವಿ ಡಿಫೈನ್ ಕ್ಯೂಬ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಅಂತಂದರೆ ನಾವು ಯಾವುದಾದ್ರೂ ನಂಬರ್ ಫಾರ್ ಎಕ್ಸಾಂಪಲ್ ಎಕ್ಸ್ ತಗೊಂಡ್ರೆ ಇದನ್ನು 3 ಟೈಮ್ಸ್ ಮಲ್ಟಿಪಲ್ ಮಾಡಿದರೆ ಅದು ಕ್ಯೂಬ್ ಆಗುತ್ತೆ. ನಾವು ಇದನ್ನು ಎಕ್ಸ್ ಕ್ಯೂಬ್ ಅಂತ ಡಿನೋಟ್ ಮಾಡ್ತೀವಿ ಕ್ಯೂಬ್ನ. ಎಕ್ಸಾಂಪಲ್ ನೋಡೋದಾದರೆ ಟೂ ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2 ಅಂದರೆ ಈಸ್ ಈಕ್ವಲ್ ಟು 8. 2 ಕ್ಯೂಬ್ ಅಂದರೆ ವ್ಯಾಲ್ಯೂ ಏನು 8 ಇದ್ರದ್ದು. ಎಕ್ಸಾಂಪಲ್ ಈ ಥರ ಕೇಳ್ಬೋದು, ಶೋ ದಟ್ 189 ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತಂದರೆ 189 ಪರ್ಫೆಕ್ಟ್ ಕ್ಯೂಬ್ ಅಲ್ಲ ಅಂತ ನಾವು ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡಬೇಕಂದ್ರೆ ನಾವು ನಿನ್ನೆ ನೋಡಿರೋ ಥರ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲೇ ಮಾಡ್ಕೊತ ಹೋಗೋಣ. ಇದನ್ನು ಫಸ್ಟ್ 189 ಏನಪ್ಪ ಅಂತಂದರೆ 2 ಟೇಬಲ್ ಬರೋಲ್ಲ, ಯಾಕಂದರೆ 9 ಇದೆ. ಸೊ 3 ಟೇಬಲ್ ಇವೆ. 3 6 18, 3 3 9. ಅದೇ ರೀತಿ ಮತ್ತೆ 3 ಟೇಬಲ್ ತಗೊಂಡ್ರೆ 3 2 6, 3 1 3, ಮತ್ತು 3 7 21. ಈಗ 3 ಟೇಬಲ್ ತಗೊಳಕ್ಕಾಗಲ್ಲ, ಸೊ ಅದಕ್ಕೆ ನಾವು 7 ಟೇಬಲ್ ತಗೋಣ. 7 1 7. ಇದನ್ನು ನಾವು ಇಲ್ಲಿ ಬರ್ಕೊಳೋದಾದರೆ 3 ಇಂಟು 3 ಇಂಟು 3 ಇಂಟು 7 ಅಂತ ಬರ್ಕೊತೀವಿ. ಇವಾಗ ನಾವು ಇದನ್ನು ಪೇರ್ ಮಾಡಬೇಕು. ನಿನ್ನೆ ನೋಡಿರೋ ಥರ ಸ್ಕ್ವೇರ್ಸ್ ಅಂತಂದರೆ 2 ನಂಬರ್ಸ್ನ ಪೇರ್ ಮಾಡ್ತೀವಿ, ಬಟ್ ಇಲ್ಲಿ ಕ್ಯೂಬ್ ಅಂತ ಕೇಳಿರೋದ್ರಿಂದ 3 ನಂಬರ್ಸ್ನ ಪೇರ್ ಮಾಡ್ತೀವಿ. ಸೊ ಈ 3 ನಂಬರ್ನ ಪೇರ್ ಮಾಡಿದರೆ 1 3 ಬರುತ್ತೆ. ಅದೇ ರೀತಿ ಪೇರ್ ಮಾಡೋಕ್ಕೆ ಇಲ್ಲಿ ಇನ್ನೂ 2 7 ಇಲ್ಲ. ಸೊ ಇದೇ ಕಾರಣದಿಂದ ನಾವು ಇದನ್ನು 189 ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ನಾವು ಬೇಕಾದ್ರೆ ಇದನ್ನು ಕರಿಬೋದು. ಈಗ ಇನ್ನೊಂದು ನೋಡೋಣ. ಈ ಥರನೂ ಕೇಳ್ಬೋದು, ಫೈಂಡ್ ದ ವ್ಯಾಲ್ಯೂ ಆಫ್ 36 ಕ್ಯೂಬ್ ಅಂತ ಕ್ವಶನ್ ಕೊಟ್ಟಾಗ ನಾವು 36 ಕ್ಯೂಬ್ನ ಈ ರೀತಿ ಮಾಡ್ಕೊತ ಹೋದರೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡೋಣ. ಯಾವ ಫಾರ್ಮುಲಾಪ್ಪ ಅಂತಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನು ಅಂತಂದರೆ ಎ ಕ್ಯೂಬ್ ಎ ಸ್ಕ್ವೇರ್ ಬಿ ಎ ಬಿ ಸ್ಕ್ವೇರ್ ಬಿ ಕ್ಯೂಬ್. ಸಾರಿ, ಇಲ್ಲಿ 3 ಬರುತ್ತೆ. 3a ಸ್ಕ್ವೇರ್ 3ab ಸ್ಕ್ವೇರ್ ಈ ರೀತಿ ಬರ್ಕೊಂಡ್ಮೇಲೆ ಇವಾಗ ಎ ಕ್ಯೂಬ್, ಇಲ್ಲಿ ಎ ಅಂತಂದರೆ 3, ಬಿ ಅಂತಂದರೆ 6. ಸೊ ಇಲ್ಲಿ ಎ ಕ್ಯೂಬ್ ಅಂತಂದರೆ ಏನು, 3 3 9, 9 3 27 ಆಗುತ್ತೆ. 3 ಎ ಸ್ಕ್ವೇರ್ ಅಂತಂದರೆ 3 3 3 9, ಸೊ 9 3 27. 27 ಇಂಟು 6 ಎಷ್ಟಾಗುತ್ತೆ, 6 7 42, 6 2 18 ಪ್ಲಸ್ 4 22. ಸೊ ಇಲ್ಲಿ 3 ಬರುತ್ತೆ. ಅದೇ ರೀತಿ ಇಲ್ಲಿ 3 ಇಂಟು ಎ ಅಂತಂದರೆ 3 3 9, ಸೊ 9 ಇಂಟು 6 6 36. ಸೊ 9 6 54, 9 3 27, 27 ಪ್ಲಸ್ 5 32. ಸೊ ಈ 324ನ ಇಲ್ಲಿ ಬರ್ಕೊಳ್ಳೋಣ. ಈ ಬಿ ಕ್ಯೂಬ್ ಅಂತಂದ್ರೆ 6 6 36. ಸೊ 36 ಇಂಟು 6 6 6 36, 6 3 18, 18 ಪ್ಲಸ್ 3 21. ಸೊ 216 ಅಂತ ಬರ್ಕೊತೀವಿ. ಸೊ ಇಷ್ಟಾದಮೇಲೆ ನಾವು ಈ ಲಾಸ್ಟ್ ನಂಬರ್ನ ಇಲ್ಲೇ ಉಳಿಸ್ಕೊಂಡು ಈ 21ನ ಈ ಕಡೆ ಸೆಂಡ್ ಮಾಡಿದ್ರೆ ಇಲ್ಲಿ 21 ಆ್ಯಡ್ ಮಾಡಬೇಕು ಇವಾಗ. ಸೊ 4 + 1 5, 2 + 2 4, ಈ 3 ಹಂಗೆ ಇರುತ್ತೆ. ಈಗ ಈ 5ನ ಇಲ್ಲೇ ಉಳಿಸ್ಕೊಂಡು ಈ 34ನ ಈ ಕಡೆ ಸೆಂಡ್ ಮಾಡೋಣ. ಸೊ ಇಲ್ಲಿ ಇವೆರಡನ್ನ ಪ್ಲಸ್ ಮಾಡಿದರೆ 4 + 2 6, 2 + 3 5, ಹಾಗೆ 2. ಈ ನಂಬರ್ ಉಳಿಸ್ಕೊಂಡು ಈ ನಂಬರ್ ಕಳಿಸಿದಾಗ ಇಲ್ಲಿ 25 ಬರುತ್ತೆ. ಸೊ 7 + 5 12, 1 2, 2 + 2 4 + 1 5. ಸೊ ಇವಾಗ ನಾವು ಈ ಎರಡು ನಂಬರ್ನ ಇದು ಮತ್ತು ಇದು ಈ ನಂಬರ್ಸ್ನ ಒಟ್ಟಿಗೆ ಬರೆದ್ರೆ 5 2 6 5 6. ಇದು ಈ 36 ನಂಬರ್ನ ಕ್ಯೂಬ್. ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ, ಹಾಗೆ ಟೈಮು ಸೇವ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಈ ರೀತಿ ಕೂಡ ಕೊಡ್ಬೋದು ಕ್ವಶನ್ಸ್. ಯಾವ ರೀತಿ ಅಂದರೆ ಚೆಕ್ 216 ಈಸ್ ಕ್ಯೂಬ್ ಆರ್ ನಾಟ್ ಅಂತ ಕೊಟ್ಟ ನಾವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ 216 ತಗೊಂಡು ಇದನ್ನು ಫ್ಯಾಕ್ಟ್ರೈಸ್ ಮಾಡಬೇಕು. ಫ್ಯಾಕ್ಟ್ರೈಸ್ ಯಾವ ರೀತಿ ಮಾಡೋದು, 2 1 2. ಇಲ್ಲಿ 2 8 16 ಆಗುತ್ತೆ. ಬಟ್ ನಾವಿಲ್ಲಿ ಕ್ರಾಸ್ ಚೆಕ್ ಮಾಡಿದಾಗ 18 2 36 ಆಗುತ್ತೆ, 216 ಆಗಲ್ಲ. ಸೊ ಇಲ್ಲಿ ಸೆಂಟ್ರಲ್ ಒಂದು 0 ತಗೊಂಡಾಗ 2 8 16, ಸೊ 6 1 ಇಲ್ಲಿರುತ್ತೆ, ಅಲ್ಲೇ 1 ಬರುತ್ತೆ, 2 1 2 ಅದೇ ರೀತಿ ಬರುತ್ತೆ. ಸೊ ಈ 0ನ ಚೆಕ್ ಮಾಡ್ಕೊಬೇಕು ಒಂದು ಸರಿ. ನೆಕ್ಸ್ಟ್ 2 5 10, 2 4 8. ಅದೇ ರೀತಿ 2 2 4, 2 7 14 ತಗೊಂಡಾಗ
ನೆಕ್ಸ್ಟ್ ಇಲ್ಲಿ 7 ಬಂದಿರೋ ಕಾರಣದಿಂದ ಇವಾಗ 2 ಟೇಬಲ್ ತಗೊಳಕ್ಕಾಗಲ್ಲ. ಸೊ ನಾವಿಲ್ಲಿ 3 ಟೇಬಲ್ ತಗೊಳ್ಳೋಣ. 3 9s are 27, 3 3s are 9, 3 1s are 3. ಸೊ ಇದನ್ನೆಲ್ಲ ಒಟ್ಟಿಗೆ ಬರೆಯೋದಾದರೆ ಈ ರೀತಿ ಆಗುತ್ತೆ. ಸೊ ಕ್ಯೂಬ್ ಅಂತ ಕೇಳಿರೋ ಕಾರಣದಿಂದ ನಾವು 3 ನಂಬರ್ಸ್ನ ಪೇರ್ ಮಾಡಿದಾಗ ಈ 3 ನಂಬರ್ಸಿಂದ 1 2, ಅದೇ ರೀತಿ ಈ 3 ನಂಬರ್ಸಿಂದ 1 3 ತಗೊಂಡಾಗ 2 3s is equal to 6. ಸೊ 216 ಅನ್ನೋದು 6 ಕ್ಯೂಬ್ನ ಆನ್ಸರ್. 216 ಕ್ಯೂಬ್ ಆರ್ ನಾಟ್ ಅಂತಂದರೆ ಎಸ್, 216 ಈಸ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ನಾವು ಬರಿಬೋದು. ನಾವು ನೆಕ್ಸ್ಟ್ ಕ್ಯೂಬ್ ರೂಟ್ನ ನೋಡೋದಾದರೆ ನಾವು ಕ್ಯೂಬ್ ರೂಟ್ನ ಈ ರೀತಿ ಡಿನೋಟ್ ಮಾಡ್ತೀವಿ, ಎಕ್ಸ್ ಹೋಲ್ ಕ್ಯೂಬ್ ಅಂತ. ಈ ರೀತಿ ನಾವು ಎಕ್ಸ್ ಕ್ಯೂಬ್ನ ಡಿನೋಟ್ ಮಾಡ್ತೀವಿ. ಸೊ ನಾವು ಯಾವುದಾದ್ರೂ ಒಂದು ನಂಬರ್ನ ಕ್ಯೂಬ್ ರೂಟ್ ಕಂಡಿಬೇಕಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ 2744 ನಂಬರ್ ತಗೋಣ. ಈ ನಂಬರ್ನ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ನಾವು 2744ನ ಫ್ಯಾಕ್ಟ್ರೈಸೇಷನ್ ಮಾಡೋಣ. ಸೊ 2 1s are 2, 2 3s are 6, 1 ಉಳಿಯುತ್ತೆ, ಈ ಕಡೆ 14 ಆಗುತ್ತೆ, 2 7s are 14, 2 2s are 4. ಅದೇ ರೀತಿ 2 6s are 12, 1 ಉಳಿಯುತ್ತೆ, 7 17, 8s are 16 ಆಗುತ್ತೆ, 1 ಈ ಕಡೆ ಬಂದರೆ 12 ಆಗುತ್ತೆ. ಸೊ 2 6s are 12. ಅದೇ ರೀತಿ 2 3s are 6, 2 4s are 8, 2 3s are 6. ಸೊ ನೆಕ್ಸ್ಟ್ ಇಲ್ಲಿ 3 ಬಂದಿರೋ ಕಾರಣ 2 ಟೇಬಲ್ ತಗೊಳಕ್ಕಾಗಲ್ಲ. ಸೊ 3 ಟೇಬಲ್ ತಗೋಣ. 3 1s are 3, 3 1s are 3, ಇನ್ನು 1 ಉಳಿಯುತ್ತೆ, ಈ ಕಡೆ ಬಂದರೆ ಸಾರಿ ಇದು 3 ಟೇಬಲ್ ತಗೊಳಕ್ಕೆ ಬರಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ 3 1s are 3 13 ಆಗಿದೆ. ಸೊ 13 3 ಟೇಬಲಲ್ಲಿ ಬರೋಲ್ಲ. ಸೊ 5 ಟೇಬಲ್ ತಗೊಳಕ್ಕಾಗಲ್ಲ. 7 ಟೇಬಲ್ ಟ್ರೈ ಮಾಡೋಣ. 7 4s are 28. ಸೊ 28 ಅಂತಂದರೆ 6 ಉಳಿಯುತ್ತೆ, 63. ಸೊ 7 9s are 63. ಸೊ 7 ಟೇಬಲ್ ತಗೊಬೋದು ನಾವು ಬೇಕಾದರೆ. ಆಮೇಲೆ 7 7s are 49, 7 1s are 7. ಸೊ ಇವಾಗ ಇದನ್ನೆಲ್ಲ ಒಂದು ಕಡೆ ಬರ್ಕೊಳೋದಾದರೆ 2 × 2 × 2 × 7 × 7 × 7. ಸೊ ಕ್ಯೂಬ್ ರೂಟ್ ಕೇಳಿದ ಕಾರಣದಿಂದ 3 ನಂಬರ್ಸ್ನ ಒಂದು ಪೇರ್ ಮಾಡೋದಾದರೆ ಸೇಮ್ ನಂಬರ್ಸ್ 3 ನಂಬರ್ಸಿಂದ ಒಂದು ನಂಬರ್ ತಗೊಂಡ್ರೆ 2 7s are 14 ಆಗುತ್ತೆ. ಸೊ ಈ 2744ನ ವ್ಯಾಲ್ಯೂ 14 ಆಗುತ್ತೆ. ಸೊ 14 ಕ್ಯೂಬ್ ಏನಾಗುತ್ತೆ ಅಪ್ಪ ಅಂತಂದರೆ 2744 ಆಗುತ್ತೆ. ಸೊ 2744 ಕ್ಯೂಬ್ ರೂಟ್ನ ಆನ್ಸರ್ ಬಂದುಬಿಟ್ಟು 14 ಅಂತ ಬರೀಬೋದು ನಾವು. ಸೊ ಕ್ಯೂಬ್ ರೂಟ್ನ ಇನ್ನೊಂದು ಎಕ್ಸಾಂಪಲ್ ನೋಡಿಬಿಟ್ಟು ನಾವು ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಟ್ ಥಿಯರಿನ ನೋಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ √1728 ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಾದರೆ ಸೇಮ್ ಅದೇ ರೀತಿ 1728 ನಂಬರ್ ತಗೊಂಡು ಫ್ಯಾಕ್ಟ್ರೈಸೇಷನ್ ಮಾಡಬೇಕು. ಸೊ 2 8s are 16, 1 ಉಳಿಯುತ್ತೆ, ಇನ್ನು 12 ಆಗುತ್ತೆ. ಸೊ 2 6s are 12, 2 4s are 8. ಅದೇ ರೀತಿ 2 4s are 8, 2 3s are 6, 2 2s are 4. ನೆಕ್ಸ್ಟ್ 2 2s are 4, 2 1s are 2, 1 ಉಳಿಯುತ್ತೆ, 12 ಆಗುತ್ತೆ, 2 6s are 12 ಆಗುತ್ತೆ. ನೆಕ್ಸ್ಟ್ 2 1s are 2, 2 0 ತಗೊಬೇಕು, ಯಾಕಂದರೆ ಇಲ್ಲಿ 1s ಪ್ಲೇಸ್ ಇದೆ. ನೆಕ್ಸ್ಟ್ 2 3s are 6, ಸಾರಿ 2 8s are 16 ಆಗುತ್ತೆ, ಇಲ್ಲಿ 108 ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲಲ್ಲೇ ಬರುತ್ತೆ. 2 5s are 10, 2 4s are 8 ಆಗುತ್ತೆ. ನೆಕ್ಸ್ಟ್ 2 2s are 4, 2 7s are 14. ಸೊ ಇಲ್ಲಿ 3 ಟೇಬಲ್ ಬರುತ್ತೆ. 3 9s are 27, 3 3s are 9, 3 1s are 3. ಇದನ್ನೆಲ್ಲ ಒಂದು ಕಡೆ ಬರ್ಕೊಳೋದಾದರೆ 2 × 2 × 2 × 2 × 2 × 1 2 3 4 6 2s ಇದ್ದಾವೆ ಇಲ್ಲಿ. ಆಮೇಲೆ 3 3s ಇದ್ದಾವೆ, 3 × 3 × 3. ಸೊ ಇಲ್ಲಿ ಕ್ಯೂಬ್ ರೂಟ್ ಕೇಳಿದ್ರಿಂದ 3 ನಂಬರ್ಸ್ನ ಪೇರ್ ಮಾಡಬೇಕು ಒಂದು ನಂಬರ್ ಆಗಿ. ನೆಕ್ಸ್ಟ್ ಈ 3 ನಂಬರ್ಸಿಂದ 1 ನಂಬರ್, ನೆಕ್ಸ್ಟ್ ಈ 3 ನಂಬರ್ಸಿಂದ 1 ನಂಬರ್ ತಗೊಂಡಾಗ ಇವು 3ನ ಮಲ್ಟಿಪ್ಲೈ ಮಾಡಿದರೆ 1728 ರೂಟ್ ವ್ಯಾಲ್ಯೂ ಬರುತ್ತೆ ನಮಗೆ. 2 2s are 4, 4 3s are 12. ಸೊ 12 is the answer for the root 1728 ಅಂತ ನಾವು ಡಿಕ್ಲೇರ್ ಮಾಡ್ಬೋದು ಇಲ್ಲಿ.